ಬಾಗೇಪಲ್ಲಿ ತಾಲೂಕಿನ ಏನು ನಮ್ಮ ಗಡಿನಾಡು ಕನ್ನಡ ಹಬ್ಬದ ರಕ್ಷಣಾ ವೇದಿಕೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಂತ ಅವರು ಅಣ್ಣನವರು ಫೋನ್ ಮಾಡಿ ನಮ್ಮ ರಾಜ್ಯ ಸಂಚಾಲಕರು ಮೋಹನ್ ಸರ್ಗಳು ಮತ್ತು ನಮ್ಮ ಕೃಷ್ಣ ಸರ್ಗೆ ಇವತ್ತು ಕಾರ್ಯಕ್ರಮ ಇದೆ ಅಂತ ಹೇಳ್ಬಿಟ್ಟು ಬರಲೇಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ದಯವಿಟ್ಟು ಇವತ್ತು ಯಾಕೆಂದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಮಾತಾಡ್ತಾ ಇಲ್ಲ, ಕಮ್ಮಿ ಮಾತಾಡೋದು. ಯಾಕೆ ಅಂತೀರಾ, ಉದಾಹರಣೆಗೆ ನಮ್ಮ ಪಕ್ಕದ ರಾಜ್ಯ ಮಹಾರಾಷ್ಟ್ರದಲ್ಲಿ ಅವಾಗವಾಗ ಗಲಾಟೆಗಳಾಗ್ತಾ ಇರ್ತಾರೆ ನಮ್ಮ ಬೆಳಗಾಂ ಡಿಸ್ಟಿಕ್ ಪಾಡುಗಳಲ್ಲಿ. ಮತ್ತೆ ನಮ್ಮ ಕಾವೇರಿ ಜಲವಿವಾದ ಬಂದಾಗ ಮತ್ತೆ ನಮ್ಗೆ ತಮಿಳುನಾಡಿಗೂ ನಮ್ಮ ಕರ್ನಾಟಕಕ್ಕೂ ಗಲಾಟೆಗಳಾಗ್ತಾ ಇರ್ತವೆ. ಮತ್ತೆ ಅಲ್ಲಿರ್ತಕ್ಕಂಥ ನಮ್ಮ ಕನ್ನಡಿಗರಿಗೆ ರಕ್ಷಣೆ ಇಲ್ಲ. ಯಾಕೆಂದ್ರೆ ಅಲ್ಲಿ ಹೋಟ್ಲುಗಳು ಅವು ಇವು ನಮ್ಮ ಅಂಗಡಿಗಳು ಇಟ್ಕೊಂಡಿರ್ತಾರೆ. ಅವ್ರ ಮೇಲೆ ಈ ನೀರಿನ ವಿಚಾರವಾಗಿ ಗಲಾಟೆಗಳು ದಬ್ಬಾಳಿಗಳು ಶಾಶ್ವತವಾಗಿ ನಿರಂತರವಾಗಿ ನಡೀತಲೇ ಇರ್ತವೆ. ಅದರಿಂದ ದಯವಿಟ್ಟು ನಮ್ಮ ಕರ್ನಾಟಕ ರಾಜ್ಯ ನಮ್ಮ ಭಾರತ ದೇಶದಲ್ಲಿ ಸುಮಾರು ಒಂದು 28 ಏನೋ ರಾಜ್ಯಗಳಿದ್ದಾವೆ. ಆ ರಾಜ್ಯಗಳಲ್ಲಿ ನಮ್ಮ 1947ರಲ್ಲಿ ಸ್ವಾತಂತ್ರ್ಯ ಬಂದಂತ ಸಂದರ್ಭದಲ್ಲಿ ಭಾಷಾವಾರು ಪ್ರಾಂತ್ಯಗಳ ರಾಜ್ಯಗಳಲ್ಲಿ ವಿಂಗಡಣೆ ಮಾಡಿರ್ತಾರೆ. ಆದ್ರಿಂದ ಆ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ರಾಜ್ಯಗಳು ಕನ್ನಡ ಹೆಚ್ಚಿನಾಗಿ ಮಾತಾಡೋದಕ್ಕೆ ನಮ್ಮ ಕನ್ನಡ ಅಂತ ಹೇಳ್ಬಿಟ್ಟು ನಮ್ಮ ಇಷ್ಟೊಂದು ರಾಷ್ಟ್ರಗೀತೆ ಹೇಳಿದ್ವಿ. ರಾಷ್ಟ್ರಗೀತೆನಾಗೆ ನಮ್ಮ ತುಂಬಾ ಕನ್ನಡದ ಕವಿಗಳಿದ್ದಾರೆ. ತುಂಬಾ ರವೀಂದ್ರನಾಥ್ ಠಾಕೂರ್, ಕುವೆಂಪು ಇವರೆಲ್ಲ ತುಂಬಾ ಇದಾರೆ. ಹೇಳೋದಕ್ಕೆ ನಮ್ಮ ಹಾಡಲ್ಲೇ ಬರ್ತೈತೆ. ನಮ್ಮ ಅವರ ಇದೇಳದ್ವಲ್ಲ ಪ್ರಾರ್ಥನೆ, ಆ ಹಾಡಲ್ಲೇ ಬರ್ತೈತೆ ಎಲ್ಲಕ್ಕೂ. ದಯವಿಟ್ಟು ಈ ಸಂದರ್ಭದಲ್ಲಿ ನಮ್ಮ ರಾಜ್ಯಾಧ್ಯಕ್ಷನಾದಂತ ಚಲಪತಿ ಗೌಡರು ಕೇಳ್ಕೊಂಬೋದು ಏನಂತಂದ್ರೆ, ದಯವಿಟ್ಟು ನಮ್ಮ ಭಾರತ ದೇಶದಲ್ಲಿ 1942ರಲ್ಲಿ ಸ್ವಾತಂತ್ರ್ಯ ಬಂತು. ಪ್ರಥಮ ಚುನಾವಣೆ 52ರಾಗ ನಡೀತು. ಆ ಸಂದರ್ಭದಲ್ಲಿ ಭಾಷಾವಾರು ಪ್ರಾಂತ ಆಗಿರೋದ್ರಿಂದ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ ಅಂತ ಹೇಳ್ಬಿಟ್ಟು ಹೊಸದಾಗಿ ಆಯ್ತು ಅವಾಗ. ಯಾಕೆಂದ್ರೆ ನಮ್ಮ ಇವರು ಕೃಷ್ಣರಾಜ ಇವರು ಹಂಪೆ ರಾಜ್ಯ ಆಳ್ವಿಕೆ ಮಾಡಂತ ಸಂದರ್ಭದಲ್ಲಿ ಏನ್ ಹೈದರಾಬಾದ್ ಕರ್ನಾಟಕ ಅಂತ ಹೇಳ್ಬಿಟ್ಟು ಆ ಸಂದರ್ಭದಲ್ಲಿ ನಮ್ಮ ಮದನಪಲ್ಲಿವರೆಗೂ ನಮ್ಮ ಕರ್ನಾಟಕನ ವಿಸ್ತರಣೆ ಆಗಿತ್ತು. ಅವಾಗ ಬಳ್ಳಾರಿಯಿಂದ ಮತ್ತೆ ನಮ್ಮ ಆಂಧ್ರ ಪ್ರದೇಶ ಅನಂತಪುರ, ಆಮೇಲೆ ಈ ಸುತ್ತಮುತ್ತ ಕೆಲವು ಭಾಗದಾಗ ಒಂದು 5-6 ಜಿಲ್ಲೆಗಳ ಸಮೇತ ನಮ್ಮ ಹಂಪೆ ರಾಜ್ಯ ಇದ್ದಾಗ ಅವರು ನಮ್ಮ ಕೃಷ್ಣ ಇವರು ದೇವರಾಜರು ಆಳ್ವಿಕೆ ಮಾಡುವಂತ ಸಂದರ್ಭದಲ್ಲಿ ಇವೆಲ್ಲನೂ ಒಂದೇ ಭಾಗವಾಗಿತ್ತು. ಆ ಸಂದರ್ಭದಲ್ಲಿ ಭಾಷಾವಾರ ಪ್ರಾಂತ ಮಾಡಿದಾಗಂತ ಸಂದರ್ಭದಲ್ಲಿ ಭಾಗ್ಯನಗರ ಅಂತ ಹೇಳಿ ಬಾಗೇಪಲ್ಲಿ ಅಂತ ಹೆಸರಿಟ್ಟಿರ್ತಾರೆ. ಕೆಲವು ಹಳ್ಳಿಗಳು ನಮ್ಗೆ ಆಂಧ್ರದಲ್ಲಿ ಇರೋದಕ್ಕೆ ನಮ್ಗೆ ಹಳ್ಳಿಗಳು ಹೆಸರು ಕೇಳೋದಕ್ಕೆ ಬೇಜಾರು. ಇವಾಗ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಹಳ್ಳಿಗಳು ಅಂತಂದ್ರೆ ಅಕ್ಕಿರಾಂಪುರ, ಅದು ನಮ್ಮ ಭಾಷೆ. ಆಮೇಲೆ ವಡವಳ್ಳಿ ನಮ್ಮ ಭಾಷೆ, ಗೌರಿಬಿದನೂರು, ಹೊಸೂರು, ಆಮೇಲೆ ಭಾಗ್ಯನಗರ ಅಂತ ಹೇಳ್ಬಿಟ್ಟು ಈಗಿನ ನಮ್ಮ ಏನು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಹಾಗೂ ನಮ್ಮ ಇಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಭಾಗ್ಯನಗರದ ಶಾಸಕರುಗಳು, ಈ ಬಾಗೇಪಲ್ಲಿ ಕ್ಷೇತ್ರದ ಶಾಸಕರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಅಲ್ಲಿ ಇರ್ತಕ್ಕಂಥ ಎಂಪಿಗಳು ಸಮೇತ ಫುಲ್ ಸರ್ಕಾರಕ್ಕೆ, ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಒತ್ತಾಯ ಮಾಡಿಬಿಟ್ಟು ಬಾಗೇಪಲ್ಲಿ ತೆಗೆದಾಕ್ಬಿಟ್ಟು ಭಾಗ್ಯನಗರ ಅಂತ ಹೇಳ್ಬಿಟ್ಟು ನಮ್ಗೆ ಇನ್ನೊಂದು ಗಿಫ್ಟ್ ಏನು ನಮ್ಮ ಕರ್ನಾಟಕ ಸರ್ಕಾರದಿಂದ ನಮ್ಗೆ ಗಿಫ್ಟ್ ಕೊಟ್ಟಿದ್ದಾರೆ. ಅದರಿಂದ ದಯವಿಟ್ಟು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಿಗೆ 2 ಬೇಡಿಕೆಗಳನ್ನು ನಾನು ಕೇಳ್ಕೊಂತೀನಿ. ಯಾಕೆ ಅಂತೀರಾ, ವಿಶೇಷವಾಗಿ ನಾನು ಕೇಳೋದು ಅಂತಂದ್ರೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಜಾತಿ ಗಣಿತ ಮಾಡ್ತೀನಿ ಅಂತ ಹೇಳಿದ್ರು. ಅದು 1931ರಲ್ಲಿ ಜಾತಿ ಗಣಿತ ಆಗಿದೆ. ಯಾಕೆಂದ್ರೆ ಈಗ ನಾವು ಇರ್ತಕ್ಕಂಥ ಯಾವ್ಯಾವ ಜಾತಿ ಎಷ್ಟೆಷ್ಟಿದೆ ಅಂತ ಗೊತ್ತಿಲ್ಲ. ದಯವಿಟ್ಟು ನಮ್ಮ ರಾಜ್ಯಾಧ್ಯಕ್ಷರು ಸರ್ಕಾರಕ್ಕೊಂದು ಮನವಿ ಕೊಟ್ಬಿಟ್ಟು ಜಾತಿ ಗಣಿತ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ನಾನೊಂದು ಮನವಿ ಮಾಡ್ಕೊತೀನಿ. ಯಾಕಂದ್ರೆ ಉದಾಹರಣೆಗೆ ಈಗ ನಮ್ಮ ಬಾಗೇಪಲ್ಲಿ ಜಾತಿನಾಗೆ ನಮ್ಮ ಬಲಗ ಸಮುದಾಯದವರು ಇದ್ದಾರೆ, SC STಗಳು ಇದ್ದಾರೆ. ಅದರಲ್ಲಿ ಸರ್ಕಾರ ನಿಗದಿಪಡಿಸಿರ್ತಕ್ಕಂಥ ಕ್ಯಾಟಗರಿಗಳು ಏನು, ಇವಾಗ ಉದಾಹರಣೆಗೆ ಒಬ್ಬರು ನಾಯಕ ಜನಾಂಗದೊಳಗೆ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅಂತಿದೆ. ಬಾಗೇಪಲ್ಲಿ ಜಾಲನಾಗೆ ಸುಮಾರು ಒಂದು 30,000 ಮೇಲ್ಪಟ್ಟು ಜನಸಂಖ್ಯೆ ಇದೆ. ಅದರಲ್ಲಿ ಅವರು ಸವಲತ್ತುಗಳು ಟಾರ್ಗೆಟ್ ಫಿಕ್ಸ್ ಮಾಡ್ತಾರೆ. ಇನ್ನು ಬಾಗೇಪಲ್ಲಿ ತಾಲೂಕಿಗೆ ಒಂದು 15 ಬೋರ್ವೆಲ್ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಟಾರ್ಗೆಟ್ ಫಿಕ್ಸ್ ಮಾಡ್ತಾರೆ. ಅಲ್ಲಿರ್ತಕ್ಕಂಥ 30,000 ಜನ ಮೇಲ್ಪಟ್ಟಿದ್ದಾರೆ ಎಲ್ಲ ಜನಾಂಗಗಳು. ಯಾಕೆಂದ್ರೆ ಇದು ಜಾತಿ ಗಣಿತ ಮಾಡಂತ ಸಂದರ್ಭದಲ್ಲಿ ಒತ್ತಾಯ ಮಾಡಿದ್ರೆ ಎಲ್ಲ ಜನಾಂಗಕ್ಕೂ ಈ ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳು ಸಿಗೋದಿಕ್ಕೂ ಒಂದು ದಾರಿ ಆಗ್ತೈತೆ.
ಈಗ ಉದಾಹರಣೆಗೆ ಒಂದು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆನಾಗೆ ಷಟ್ಪದಿಕ ಜನಾಂಗದವರು ಅಂತ ಹೇಳ್ಬಿಟ್ಟು ಒಂದು 2 ಲಕ್ಷ ಇರ್ತಾರೆ. 2 ಲಕ್ಷ ಜನದಲ್ಲಿ ಅವ್ರು ಕೊಡ್ತಾ ಇರ್ತಕ್ಕಂಥ ಇದು ಬೆನಿಫಿಟ್ ನೋಡಿದ್ರೆ ಬರೀ 200 ಜನಕ್ಕೆ ಕೊಡ್ತಾರೆ. ಅಲ್ಲಿ ಇನ್ನು ಉಳಿಕೆ ಜನ ಏನಾಗ್ಬೇಕು? ದಯವಿಟ್ಟು ನಾನು ಜನಾಂಗ ಕೇಳೋದು ಅದರಿಂದ ದಯವಿಟ್ಟು ನಮ್ಮ ಇವರು ಕನ್ನಡ ರಕ್ಷಣಾ ವೇದಿಕೆ ಅಣ್ಣವ್ರ ಮುಖಾಂತರವಾಗಿ ಸರ್ಕಾರಕ್ಕೆ ಒಂದು ಮನವಿ ಮಾಡಿಬಿಟ್ಟು ಇದು ಆದಷ್ಟು ಬೇಗ ಇದು ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ನನ್ನ ಸಣ್ಣದೊಂದು ಮನವಿ ಮಾಡ್ಕೊಂಡ್ರೆ ಕರ್ನಾಟಕ ರಾಜ್ಯದಲ್ಲಿ ಕನ್ನಡ ಭಾಷೆ ಮಾತಾಡಬೇಕು. ನಮ್ಮ ಕನ್ನಡ ಶಾಲೆಗಳು ಏನು ಮನೆ ಮುಚ್ಚಬೇಕು ಅಂತ ಹೇಳ್ಬಿಟ್ಟು ಕೆಲವು ಶಾಲೆಗಳಿಗೆ ಇದು ಮಾಡ್ತಾ ಇದ್ದಾರೆ. ಸರ್ಕಾರಿ ನೌಕರರು ನಮ್ಮ ಟೀಚರ್ಸ್ ನೇಮಕಾತಿ ಮಾಡ್ತಾ ಇಲ್ಲ. ಜಾಸ್ತಿ ಏನಂತಂದ್ರೆ ಪ್ರೈವೇಟ್ ಸ್ಕೂಲ್ಗಳು ಜಾಸ್ತಿ ಆಗಿದ್ದಾವೆ. ಅವರು ಶಿಕ್ಷಕರನ್ನ ನೇಮಕಾತಿ ಮಾಡ್ತಾ ಇಲ್ಲ. ಶಿಕ್ಷಕರು ಇದ್ರೆ ತಾನೇ ನಮ್ಮ ಕನ್ನಡ ಸರ್ಕಾರಿ ಶಾಲೆಗಳು ಮುಚ್ಚಾಕ್ತಾರ. ದಯವಿಟ್ಟು ಇದನ್ನು ಒತ್ತಾಯ ಮಾಡಿಬಿಟ್ಟು ಸರ್ಕಾರದ ಗಮನ ಸೆಳೆಸಬೇಕು ಅಂತ ನಮ್ಮ ಕರ್ನಾಟಕದ ರಾಜ್ಯ ಅಧ್ಯಕ್ಷರಿಗೆ ಅವ್ರ ಮನವಿ ಮಾಡ್ಕೊಂತೀವಿ. ಇಲ್ಲ, ಈ ಕಾರ್ಯಕ್ರಮ ಮುಗಿದ್ಮೇಲೆ ರಾಜ್ಯಾಧ್ಯಕ್ಷರ ಗಮನಕ್ಕೆ